Hi people, I'm Sushmita. Welcome to Janisu Tarot. ನಿಮ್ಗೇನಾದ್ರೂ ಟ್ಯಾರೋ ರೀಡಿಂಗ್, ಹೀಲಿಂಗ್, ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ because I'm gonna make video on all of that. I've been reading tarot cards, looking for answers in the signs. I got wound up with this broken heart. In today's video, let's see what are the blessings coming your way. Take a deep breath, connect with your intuition, and remember this is a general reading. Take what resonates and leave the rest. So let's get started. Our very first card is Page of Wands. Second card is Seven of Pentacles. Third card is King of Cups. And we have Nine of Cups. And at last, we have Two of Swords. So, your blessing begins with the Page of Wands here, okay? ಸೊ ಪೇಜ್ ಆಫ್ ವಾನ್ಸ್ ಟೆಲ್ಸ್ ಅಬೌಟ್ ದ ನ್ಯೂ ಬಿಗಿನಿಂಗ್. ಎಷ್ಟೊಂದು ಜನಕ್ಕೆ ಮದುವೆ ಸೆಟ್ ಆಗೋದಿರ್ಬೋದು, ಹೊಸ ಮನೆಗೆ ಹೋಗೋದಿರ್ಬೋದು, ಜಾಬ್ ಆಫರ್ ಲೆಟರ್ ಸಿಗೋದಿರ್ಬೋದು, ಒಂದು ಗುಡ್ ನ್ಯೂಸ್ ಸಿಗೋದಿರ್ಬೋದು, ಆಪರ್ಚುನಿಟಿ ಸಿಗೋದು, ಅಥವಾ ಯಾರ ಕಡೆಯಿಂದನೋ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರ ಕಡೆಯಿಂದನೋ ಒಂದು ಮೆಸೇಜ್ ನಿಮಗೆ ಬರೋದಿರ್ಬೋದು. ನೀವು ತುಂಬ ದಿವಸದಿಂದ ಯಾವುದೋ ಒಂದು ವಿಷಯಕ್ಕೆ ಕಾಯ್ತಾ ಇರ್ಬೋದು, ಏನೋ ಒಂದು ಆಗಬೇಕು ಅಂತ ತುಂಬ ಪ್ರೇ ಮಾಡ್ತಿರ್ಬೋದು, ಅದು ಇವಾಗ ಆಗೋದಿದೆ. ಆ್ಯಂಡ್ ದಟ್ ಈಸ್ ಯೋರ್ ಬ್ಲೆಸ್ಸಿಂಗ್, ದಟ್ ಈಸ್ ಯೋರ್ ಫಸ್ಟ್ ಬ್ಲೆಸ್ಸಿಂಗ್ ಹಿಯರ್. ಆ್ಯಂಡ್ ಯೂನಿವರ್ಸ್ ಈಸ್ ಟೆಲ್ಲಿಂಗ್ ಯು ಟು ಸ್ಟೇ ಕ್ಯೂರಿಯಸ್ ಆ್ಯಂಡ್ ಬಿ ಓಪನ್ ಮೈಂಡೆಡ್. ನಿಮಗೆ ಪ್ರಾಬಬ್ಲಿ ಒಂದು ಸ್ಮಾಲ್ ಐಡಿಯಾಸ್ ಬರ್ತಿರ್ಬೋದು ಆ್ಯಂಡ್ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತಿರ್ಬೋದು. ಸೊ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ಆ ಸ್ಮಾಲ್ ಐಡಿಯಾಸ್ನ ನೆಗ್ಲೆಕ್ಟ್ ಮಾಡಬೇಡಿ, ಬಿಕಾಸ್ ಆ ಒಂದು ಸ್ಮಾಲ್ ಐಡಿಯಾನೇ ನಿಮಗೇನೋ ಒಂದು ದೊಡ್ಡ ಚೇಂಜಸ್, ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಬರೋದಿದೆ. ಸೊ ಡು ನಾಟ್ ನೆಗ್ಲೆಕ್ಟ್ ಸ್ಮಾಲ್ ಐಡಿಯಾಸ್ ವಿಚ್ ಯು ಆರ್ ಗೆಟಿಂಗ್. ಸೊ ಯುವರ್ ನೆಕ್ಸ್ಟ್ ಬ್ಲೆಸ್ಸಿಂಗ್ ಇಸ್ ಸೆವೆನ್ ಆಫ್ ಪೆಂಟಕಲ್ಸ್. ಸೊ ಸೆವೆನ್ ಆಫ್ ಪೆಂಟಕಲ್ಸ್ ಏನು ಹೇಳ್ತಿದೆ ಅಂತಂದರೆ, ಇಲ್ಲಿ ಎಷ್ಟೊಂದು ಜನ ಒಂದು ವಿಷಯನ ಇಟ್ಕೊಂಡು ತುಂಬ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ತುಂಬ ಕಾಯ್ತಾ ಇದ್ದೀರಾ, ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀರಾ, ತುಂಬ ಪ್ರೇ ಮಾಡ್ತಿದ್ದೀರಾ, ತುಂಬ ಅರ್ಕೆಗಳನ್ನ ಕಟ್ಕೊಂಡಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಬಟ್ ಏನೂ ಚೇಂಜಸ್ ಆಗ್ತಾ ಇಲ್ಲ, ನಿಮಗೆ ಬೇಕಾಗಿರೋ ಥರ ಏನೂ ನಡೀತಿಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ. ನಿಮ್ಮ ಟೈಮ್, ನಿಮ್ಮ ಎಫರ್ಟ್ಸ್, ನಿಮ್ಮ ಎನರ್ಜಿ ತುಂಬ ಇದ್ರ ಬಗ್ಗೆ ಹಾಕಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ತುಂಬ ಬೇಜಾರು ಆಗಿದ್ದೀರಾ ಆ್ಯಂಡ್ ಹೋಪ್ಸೇ ಹೋಗ್ಬಿಟ್ಟಿದೆ ಎಷ್ಟೊಂದು ಜನಕ್ಕೆ ಅಂತ ನೋಡ್ತಾ ಇದ್ದೀನಿ. ಪೇಷನ್ಸಿಂದನೇ ಕಾಯ್ತಾ ಇದ್ದೀರಾ, ಬಟ್ ಸ್ಟಿಲ್ ಏನೂ ವರ್ಕ್ ಆಗ್ತಾ ಇಲ್ಲ ಆ್ಯಂಡ್ ಅದಕ್ಕೆ ಹೋಪ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಬಿಗ್ಗೆಸ್ಟ್ ಲೆಸನ್ ನೀವು ಕಲಿಬೇಕಾಗಿದ್ದಿದ್ದೆ ಪೇಷನ್ಸ್. ಆಲ್ಸೋ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ಡು ನಾಟ್ ಗಿವ್ ಅಪ್ ರೈಟ್ ನಾವ್ ಅಂತ. ಇವಾಗ ಈ ಒಂದು ಇಷ್ಟು ಮುಂದೆ ಬಂದು ಇವಾಗ ಇಷ್ಟು ಎಫರ್ಟ್ಸ್ ಹಾಕಿ ಟೈಮ್ ಕೊಟ್ಟು ಇಷ್ಟು ಕೇಳಿಕೊಂಡು ಬೇಡ್ಕೊಂಡು ಇವಾಗ ಅದ್ರ ಬಗ್ಗೆ ಆ ಒಂದು ವಿಷಯನ ಗಿವ್ ಅಪ್ ಮಾಡಬೇಡಿ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೊಂದು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಬಿಕಾಸ್ ನಿಮ್ಮ ಕಣ್ಮುಂದೆ ಏನು ನಡೀತಿರ ಇರ್ಬೋದು, ಏನು ಚೇಂಜಸ್ ಆಗ್ತಿರ ಇರ್ಬೋದು, ಬಟ್ ಇನ್ ದ ಬ್ಯಾಕ್ ಎಂಡ್ ಯೂನಿವರ್ಸ್ ಇಸ್ ವರ್ಕಿಂಗ್ ಇನ್ ಯೋರ್ ಫೇವರ್ ಅಂತ ಯೂನಿವರ್ಸ್ ಇಸ್ ಟೆಲ್ಲಿಂಗ್. ಸೊ ಡು ನಾಟ್ ಗಿವ್ ಅಪ್ ರೈಟ್ ನಾವ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ, ಬಿಕಾಸ್ ಯು ಆರ್ ಕ್ಲೋಸರ್ ದ್ಯಾನ್ ಯು ಥಿಂಕ್. ನೆಕ್ಸ್ಟ್ ವಿತ್ ದ ಕಿಂಗ್ ಆಫ್ ಕಪ್ಸ್ ಹಿಯರ್. ಸೊ ನಾವು ಇಲ್ಲಿ ಏನು ಬ್ಲೆಸ್ಸಿಂಗ್ ನೋಡ್ತಿದ್ದೀವಿ ಅಂತ ಅಂದರೆ ನೆಮ್ಮದಿ. ಎಷ್ಟೊಂದು ಜನಕ್ಕೆ ಲೈಫ್ ಇತ್ತೀಚೆಗೆ ತುಂಬ ಸ್ಟ್ರೆಸ್ಫುಲ್ ಅನ್ನಿಸ್ತಿರ್ಬೋದು, ಅಥವಾ ಎಮೋಷ್ನಲಿ ತುಂಬ ಹೆವಿ ಅಂತ ಅನ್ನಿಸ್ತಿರ್ಬೋದು. ಸೊ ವಿತ್ ದಿಸ್ ಕಾರ್ಡ್ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ದ್ಯಾಟ್ ನೀವು ಒಂದು ಕಾಮರ್ ಫೇಸ್ಗೆ ಎಂಟರ್ ಆಗ್ತಿದ್ದೀರಾ ಅಂತ. ಸಮ್ ಆಫ್ ಯು ಹಿಯರ್ ಮೇ ಮೀಟ್ ಒನ್ ಹೂ ಇಸ್ ವೆರಿ ಕೈಂಡ್, ಕೇರಿಂಗ್, ವೆರಿ ಸಪೋರ್ಟಿವ್, ಮೆಚ್ಯೂರ್ಡ್ ಇರೋರು, ಎಮೋಷ್ನಲಿ ಅವೈಲೇಬಲ್ ಇರೋರನ್ನ ಮೀಟ್ ಮಾಡ್ತೀರಾ ಅಂತ ನೋಡ್ತಿದ್ದೀನಿ. ವೈಲ್ ಅದರ್ಸ್ ಮೇ ಸಿಂಪ್ಲಿ ಫೀಲ್ ಮೋರ್ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆ್ಯಂಡ್ ಕಾನ್ಫಿಡೆಂಟ್, ಸೇಫ್, ಸೆಕ್ಯೂರ್ ಅಂತ ನೋಡ್ತಾ ಇದ್ದೀನಿ. ಬೇಸಿಕಲಿ ಇಲ್ಲಿ ನಿಮ್ಮ ಬ್ಲೆಸ್ಸಿಂಗ್ ಬಂದ್ಬಿಟ್ಟು ಖುಷಿ ಮತ್ತು ನೆಮ್ಮದಿ. Your next blessing is Nine of Cups. This is one of my most favorite card in tarot because this is the most happiest card in tarot deck. Nine of Cups energy tells about wish fulfillment,
and satisfaction, celebration, success, happiness, everything. It's a wish fulfillment card. ಸೊ ಈ ಒಂದು ಬ್ಲೆಸ್ಸಿಂಗ್ ನಿಮಗೆ ಒಂದು ಖುಷಿ, ಸಕ್ಸಸ್, ಸೆಲೆಬ್ರೇಷನ್ ಮತ್ತು ನೀವು ಯಾವುದೋ ಒಂದು ವಿಶ್ ತುಂಬ ದಿವಸದಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೀನಿ. ಸೊ ಆ ಒಂದು ವಿಶ್ ಫುಲ್ಫಿಲ್ ಆಗತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಎಸ್, ಇಟ್ಸ್ ದ ಹ್ಯಾಪಿ ಎನರ್ಜಿ ಕಾರ್ಡ್. ಆ್ಯಂಡ್ ಯೋರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬ್ಲೆಸ್ಸಿಂಗ್ ಇಸ್ 2 of Swords. ಸೊ ನಾನಿಲ್ಲಿ ತುಂಬ ಜನ ಭಯದಿಂದ ಇರೋದು, ಕನ್ಫ್ಯೂಷನಲ್ಲಿರೋದನ್ನು ನೋಡ್ತಾ ಇದ್ದೀನಿ. ಎಷ್ಟೊಂದು ಜನ ಒಂದು ಡಿಸಿಷನ್ನ ತೊಗೊಳಕ್ಕಾಗ್ತಾ ಇಲ್ಲ, ಯಾಕಂದರೆ ನೀವು ಭಯದಿಂದ ಇದ್ದೀರಾ, ಕನ್ಫ್ಯೂಷನಲ್ಲಿದ್ದೀರಾ, ಹಿಂದೆನೂ ಹೋಗ್ತಾ ಇಲ್ಲ, ಮುಂದೆನೂ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ಒಂದು ಸ್ಟಕ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್, ವರ್ಕ್ ಆಗಲಿಲ್ಲ ಅಂತಂದರೆ ಅನ್ನೋ ಭಯ ಇಂದ ನೀವು ಏನೂ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ, ನೀವೇನೂ ಒಂದು ಪ್ರಾಪರ್ ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ದಟ್ ಈಸ್ ವೈ ನೀವು ಒಂದು ಸ್ಟಕ್ ಆಗಿದ್ದೀರಾ. ಆ್ಯಂಡ್ ಆಲ್ಸೋ ಅದರಿಂದ ತುಂಬ ಸ್ಟ್ರೆಸ್ ಕೂಡ ಆಗಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲ ನಿಜ ಆಗಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗಬೇಕು, ನಿಮ್ಮ ಲೈಫಲ್ಲಿ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಯೂನಿವರ್ಸ್ ಇಸ್ ಟೆಲ್ಲಿಂಗ್, ನಿಮ್ಮಲ್ಲಿರೋ ಭಯ ಮತ್ತು ಕನ್ಫ್ಯೂಷನ್ನ ತೆಗೆದಾಕಿ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಡೀಪ್ ಡೌನ್ ಯು ಆಲ್ರೆಡಿ ನೋ ವಾಟ್ ಫೀಲ್ಸ್ ರೈಟ್. ನಿಮ್ಗೇನು ಬೇಕು, ಏನು ಬೇಡ, ಯಾವುದು ರೈಟ್, ಯಾವುದು ರಾಂಗ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮ್ಮ ಫೈನಲ್ ಮೆಸೇಜ್ ಇಸ್ ದ್ಯಾಟ್ your blessing is getting closer. Do not lose hopes. Just because things have been slow, ನಿಮ್ಮ ಹೋಪ್ಸ್ನ ನೀವು ಕಳ್ಕೋಬೇಡಿ. ತುಂಬ ಹೊಸ ಆಪರ್ಚುನಿಟೀಸ್ ಬರ್ತಿದೆ, ನಿಮ್ಮ ಹಾರ್ಡ್ ವರ್ಕ್ಗೆ ಒಳ್ಳೆ ಫಲ ಸಿಗ್ತಿದೆ. ಮತ್ತು ಯೂನಿವರ್ಸ್ ಇಸ್ ಟೆಲ್ಲಿಂಗ್ ದ್ಯಾಟ್ ಯೂನಿವರ್ಸ್ ಹ್ಯಾಸ್ ಬೀನ್ ಪ್ರಿಪೇರಿಂಗ್ ಸಮಥಿಂಗ್ ದಟ್ ಈಸ್ ವರ್ತ್ ವೇಟಿಂಗ್ ಫಾರ್ ಅಂತ ಹೇಳ್ತಿದ್ದಾರೆ. ಮತ್ತು ಜಸ್ಟ್ trust the timing, believe in yourself, and ಹೊಸ ಆಪರ್ಚುನಿಟೀಸ್ಗೆ just be open for it, because ನಿಮ್ಮ ನ್ಯೂ ಚಾಪ್ಟರ್ looks very promising, trust me. So this was your blessing reading. Hope you liked it, and as usual ನಿಮ್ಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ದಿಸ್ ವಿಡಿಯೋ. ಆ್ಯಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು ಇನ್ ಮೈ ಪ್ರೀವಿಯಸ್ ವಿಡಿಯೋ, ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ಒನ್ ಆಫ್ ಯೋರ್ ವಿಶ್ ವಿಲ್ ಕಮ್ ಟ್ರೂ ಇಫ್ ಯು ಸಬ್ಸ್ಕ್ರೈಬ್ ಆ್ಯಂಡ್ ಇಫ್ ಯು ಕಮೆಂಟ್ ಯೋರ್ ವಿಶ್. ನಾನು ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ಯಾ, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Like, share and comment on my video, and also subscribe to my channel. Thank you. Sprinkle magic dust to all my subscribers.